ನಮ್ಮ ಮನಸ್ಸಿನಲ್ಲಿರುವಂತಹ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಔಷಧಿಗಳು. ಒಂದು ಕಾಲ, ಇನ್ನೊಂದು ಮೌನ. ಜೀವನದಲ್ಲಿ ಸುಖವನ್ನ ಸಿಹಿಯಂತೆ ಸವಿಯಬೇಕು ಮತ್ತು ದುಃಖವನ್ನ ಔಷಧಿಯಂತೆ ನುಂಗಬೇಕು. ಆಗ ಮಾತ್ರ ಜೀವನ ಎನ್ನುವುದು ಸಲೀಸಾಗಿ ಸಾಗಲು ಸಾಧ್ಯವಾಗುವುದು. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಪವಿತ್ರವಾಗಿ ಇರುತ್ತವೆ. ಹಾಗಾಗಿ ನಮ್ಮ ಸಮಸ್ಯೆಗಳು ಬಂದಾಗ ಯಾರು ನಮ್ಮನ್ನು ಕಾಪಾಡುತ್ತಾರೆ, ಯಾರು ನಮಗೆ ಆರೈಕೆಯನ್ನು ಮಾಡುತ್ತಾರೆ ಎನ್ನುವುದು ಬಹಳ ಮುಖ್ಯ. ತಪ್ಪು ಮಾಡಿದವರೊಡನೆ ನೀವು ಸಣ್ಣವರು ಎನಿಸಿಕೊಳ್ಳುವುದಿಲ್ಲ. ತಿದ್ದಿಕೊಂಡು ನಡೆಯದಿದ್ದರೆ ಸಣ್ಣವರಾಗಿ ಬಿಡುತ್ತೀರಾ. ಹಾಗಾಗಿ ತಪ್ಪು ನಡೆದಿದೆ ಎಂದು ಗೊತ್ತಾದ ಮೇಲೆ ಅದನ್ನು ಅರಿತು ತಿದ್ದುಕೊಂಡು ನಡೆಯುವುದನ್ನು ಕಲಿತುಕೊಳ್ಳಿ. ಅಕ್ಕರೆ ಇಲ್ಲದೆ ಇರುವಂತಹ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನು ಇಟ್ಟರೆ ಏನು ಪ್ರಯೋಜನವಾದೀತು? ಬೇವಿನ ಕಹಿ ಎನ್ನುವುದು ಯಾವತ್ತಿಗೂ ಬೆಲ್ಲವಾಗಲು ಸಾಧ್ಯವೇ ಇಲ್ಲ. ಮೊದಲು ಕ್ಷಮೆಯನ್ನ ಕೇಳುವವನೇ ಅತ್ಯಂತ ಧೈರ್ಯವಂತ. ಮೊದಲು ಕ್ಷಮಿಸುವವನೇ ಅತ್ಯಂತ ಗುಣವಂತ. ಮೊದಲು ಮರೆಯುವವನೇ ಅತ್ಯಂತ ಸುಖವಂತ. ಬುದ್ಧಿವಂತಿಕೆ ಎನ್ನುವುದು 4 ದಿನಗಳವರೆಗೆ ಮಾತ್ರ ಹೊಳೆಯುತ್ತದೆ ಮತ್ತು ಪ್ರಾಮಾಣಿಕತೆಯು ಜೀವನ ಇರುವವರೆಗೂ ಕೂಡ ಹೊಳೆಯುತ್ತದೆ. ಪ್ರಾಮಾಣಿಕತೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ಉಳಿಕಿದ್ದೆಲ್ಲವನ್ನು ಕೂಡ ಭಗವಂತನಿಗೆ ಬಿಟ್ಟು ಬಿಡಿ. ನೀವು ಕೆಳಗೆ ಬಿದ್ದು ನೋಡಿ, ನಿಮ್ಮನ್ನ ಎತ್ತುವುದಕ್ಕೆ ಯಾರೂ ಕೂಡ ಬರುವುದಿಲ್ಲ. ನೀವು ಜೀವನದಲ್ಲಿ ಸ್ವಲ್ಪ ಮೇಲೆ ಇರುವುದಕ್ಕೆ ಶುರು ಮಾಡಿ ನಿಮ್ಮನ್ನ ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಕೂಡ ಬರುತ್ತಾರೆ. ನೀನು ಒಬ್ಬಂಟಿ ಎಂದು ಭಾವಿಸಿ ಎಂದಿಗೂ ಕೂಡ ದುರ್ಬಲಗೊಳ್ಳಬೇಡ. ನಾನೊಬ್ಬನೇ ಸಾಕು ಎಂದು ಯೋಚಿಸು. ದೃಢವಾಗಿ ನೀನು ಸಂಕಲ್ಪವನ್ನ ಮಾಡು. ಆಗ ನಿನಗೆ ಬಂದಿರುವಂತಹ ಸಮಸ್ಯೆಗಳೇ ನಿನ್ನಿಂದ ಹೆದರಿ ಓಡಿ ಹೋಗುತ್ತವೆ. ನೀನು ದುರ್ಬಲ ಎಂದುಕೊಂಡರೆ ಮುಂದೆ ನೀನು ಏನು ಮಾಡಲು ಕೂಡ ಸಾಧ್ಯವಾಗುವುದೇ ಇಲ್ಲ. ಮುಂದಿಟ್ಟಿರುವಂತಹ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂದೆ ಇಡಲು ಹೋಗಲೇಬೇಡ. ಏನೇ ಆದರೂ ಕೂಡ ಎದುರಿಸಿ ನಿಲ್ಲುವುದನ್ನ ಕಲಿತುಕೋ. ಹಿಂದಕ್ಕೆ ನೋಡಿದರೆ ಅನುಭವ ಎನ್ನುವುದು ಸಿಗುತ್ತದೆ. ನಾವು ಮುಂದಕ್ಕೆ ನೋಡಿದರೆ ಭವಿಷ್ಯವೆನ್ನುವುದು ಸಿಗುತ್ತದೆ. ಸುತ್ತಲೂ ನೋಡಲು ಶುರು ಮಾಡಿದರೆ ಸತ್ಯ ಯಾವುದು ಎನ್ನುವ ಅರಿವು ನಮಗೆ ಬರುತ್ತದೆ. ನಿನ್ನೊಳಗೆ ನೀನು ನೋಡಲು ಶುರು ಮಾಡಿದಾಗ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚಾಗುತ್ತದೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದುವರಿಯುತ್ತಾ ಸಾಗಬೇಕು. ಕೆಲವರು ಬಹುಮತ ಪ್ರತಿಭಾವಂತರು ಆಗಿರುತ್ತಾರೆ. ಇಂಥವರಿಂದ ತುಂಬಾನೇ ಎಚ್ಚರದಿಂದ ನೀವು ಇರಬೇಕಾಗುತ್ತದೆ. ತಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಒಬ್ಬರ ಹತ್ತಿರ ಒಂದೊಂದು ಪ್ರತಿಭೆಗಳನ್ನು ಪ್ರದರ್ಶಿಸಲು ಅವಕಾಶವನ್ನ ಹುಡುಕುತ್ತಿರುತ್ತಾರೆ. ಅಂಥವರಿಗೆ ಬೇರೆಯವರ ಜೀವನವನ್ನ ಹಾಳು ಮಾಡುವುದೇ ಒಂದು ದೊಡ್ಡ ಕೆಲಸವಾಗಿರುತ್ತದೆ. ನಂಬಿಕೆ ಎನ್ನುವುದು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗಿ ಹೋಗುತ್ತದೆ ಹೊರತು ಅಹಂಕಾರದಿಂದ ಅಲ್ಲವೇ ಅಲ್ಲ. ಒಬ್ಬ ವ್ಯಕ್ತಿ ಮೊದಲಿನ ರೀತಿಯಲ್ಲಿ ಇಲ್ಲವೆಂದರೆ ಆತನ ಮನಸ್ಸಿನ ಮೇಲೆ ಅದ್ಯಾವುದೋ ಅಂಶವು ಪರಿಣಾಮವನ್ನ ಬೀರಿದೆಯೇ ಎಂದರ್ಥವಾಗುವುದು. ನಮ್ಮ ಬಗೆಗೆ 1000 ಜನರು 1000 ರೀತಿಯಲ್ಲಿ ಮಾತನಾಡಲಿ, ಆದರೆ ನಾವು ಮಾತ್ರ ನಡೆಯುವಂತಹ ದಾರಿಯನ್ನ ನ್ಯಾಯಯುತವಾಗಿ ಇದ್ದರೆ ಯಾರಿಗೂ ಕೂಡ ಹೆದರಬೇಕಾಗಿರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವವರಿಗೆ 108 ಸಂಕಷ್ಟಗಳು ಬಂದೇ ಬರುತ್ತವೆ. ಆದರೂ ಕೂಡ ಕೊನೆಗೆ ನಮಗೆ ಸತ್ಯ ಧರ್ಮಗಳೇ ರಕ್ಷಣೆಯನ್ನ ನೀಡುವುದು. ಯಾರು ಸತ್ಯದಿಂದ ಧರ್ಮದಿಂದ ಜೀವನವನ್ನ ಕಳೆಯುತ್ತಾರೆಯೋ ಆ ಕ್ಷಣಕ್ಕೆ ಮಾತ್ರ ಅವರಿಗೆ ಸೋಲು ಎನ್ನುವುದು ಆಗಬಹುದು. ಆದರೆ ಕೊನೆಗೆ ಜಯವನ್ನ ಸಾಧಿಸುವುದು ಧರ್ಮವೊಂದೇ. ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ತಾನಾಗಿಯೇ ಯಾರು ಹೋರಾಟವನ್ನ ಮಾಡುತ್ತಾರೆಯೋ ಅವರನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ತಪ್ಪು ನಡೆದಾಗ ಅದನ್ನು ತಿದ್ದಿಕೊಂಡು ಮುಂದೆ ನಡೆಯುವುದನ್ನು ನೋಡಬೇಕು. ಯಾರಿಗಾಗಿ ಬದುಕು, ಯಾರಿಗಾಗಿ ಈ ಹೋರಾಟ, ಯಾರಿಗಾಗಿ ಹಂಬಲ? ಅಯ್ಯೋ ಹುಚ್ಚು ಮನವೇ, ಯಾರು ನಮ್ಮವರಲ್ಲ ಎಂದು ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸಿಕೊಳ್ಳುತ್ತಿದ್ದಾರೆ. ಅದೇ ಅವರ ಸ್ವಾರ್ಥ, ಅವರ ಆಸೆ, ಅವರ ಆಕಾಂಕ್ಷೆಗಳು ನಿನ್ನಿಂದ ತೀರಿತು ಎಂದು ಗೊತ್ತಾದ ಮೇಲೆ ನಿನ್ನನ್ನು ದೂರಿ ಬಿಡುತ್ತಾರೆ.
ನಿನಗೆ ಯಾವ ರೀತಿಯ ಮರ್ಯಾದೆಯನ್ನು ಕೂಡ ಈಗಿನ ಕಾಲದ ಜನರು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನಿನ್ನಿಂದ ಆಗಬೇಕಾಗಿರುವಂತಹ ಕೆಲಸ ಆಗಿ ಹೋಗಿದೆಯಲ್ಲವೇ. ಹಾಗಾಗಿ ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದಕ್ಕೆ ಯಾರನ್ನು ಕೂಡ ನಂಬಿ ಬಂದಿರುವುದಿಲ್ಲ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೋ. ಎಲ್ಲರೂ ನಮ್ಮ ಜೊತೆ ಇರುತ್ತಾರೆ ಎನ್ನುವ ಮೋಹವೇಕೆ? ಎಲ್ಲರೂ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಮಾತ್ರ ನಮ್ಮಲ್ಲಿ ಸ್ನೇಹವನ್ನ ಅಥವಾ ಸಂಬಂಧವನ್ನ ನಡೆಸಿಕೊಂಡು ಬಂದಿರುತ್ತಾರೆ. ಯಾವಾಗ ಅವರ ಯೋಗ್ಯತೆ ಎನ್ನುವುದು ತೀರಿತು ಎಂದು ಗೊತ್ತಾದ ಮೇಲೆ ನಮ್ಮಿಂದ ಒಂದು ಸಣ್ಣ ತಪ್ಪಾದರೂ ಕೂಡ ನಮ್ಮನ್ನು ತೊರೆದು ಹೋಗುತ್ತಾರೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ನೀವು ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಬದುಕು ಎಂಬ ಈ ಹಾದಿಯಲ್ಲಿ ಚುಚ್ಚಿ ಮಾತನಾಡುವ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿ ಅಂತಹ ಜನರನ್ನು ಬಿಟ್ಟು ನಡೆಯುವುದನ್ನು ಕಲಿಯಬೇಕು. ನೀನು ನಿಂದನೆಗಳಿಗೆ ಹೆದರಿ ಯಾವತ್ತಿಗೂ ಕೂಡ ಗುರಿಯನ್ನು ಬಿಟ್ಟು ಹೋಗಬೇಡ. ಏಕೆಂದರೆ ಗುರಿ ಮುಟ್ಟಿದ ನಂತರ ನಿಂದಿಸಿದವರ ಮತವೂ ಕೂಡ ಬದಲಾಗಿ ಹೋಗುತ್ತವೆ. ಹಾಗಾಗಿ ಮೊದಲು ಯಾರು ನಿಂದಿಸಿದ್ದಾರೋ ಅವರೇ ಸಾಧಿಸಿದ ಮೇಲೆ ಸನ್ಮಾನ ಮಾಡಬೇಕು. ಆ ರೀತಿಯಲ್ಲಿ ಬೆಳೆದು ನೀನು ತೋರಿಸಬೇಕು. ಮೋಸವನ್ನ ಮಾಡಿ ಗೆದ್ದವರು ಉದ್ಧಾರ ಆಗಿರುವಂತಹ ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ನಾವು ನಡೆಯುವಂತಹ ಹಾದಿ ಸದಾ ನ್ಯಾಯಯುತವಾಗಿ ಇರಬೇಕು. ಜನರು ಬಣ್ಣವನ್ನು ಬದಲಾಯಿಸಿದರೆ ಮೇಲೆ ಕುಳಿತಿರುವಂತಹ ಆ ಶ್ರೀಕೃಷ್ಣ ಪರಮಾತ್ಮನು ಸಮಯವನ್ನೇ ಬದಲಾಯಿಸಿ ಬಿಡುತ್ತಾನೆ. ಇವತ್ತು ಅವರ ಸಮಯ ಚೆನ್ನಾಗಿದ್ದಾಗ ಅವರು ಏನು ಬೇಕಾದರೂ ಮಾಡಲಿ, ನೀನು ಮಾತ್ರ ತಾಳ್ಮೆಯಿಂದ ಮೌನವಾಗಿ ಇದ್ದು ನೋಡು. ನಿನಗೂ ಕೂಡ ಆ ಸಮಯ ಎನ್ನುವುದು ಬಂದೇ ಬರುತ್ತದೆ. ಇತರ ಒಳಿತನ್ನ ಮುಲಾಜು ಇಲ್ಲದೆ ಗುಣಗಾನವನ್ನ ಮಾಡು. ಆದರೆ ಬೇರೆಯವರ ಕೆಡುಕನ್ನು ಮಾತನಾಡುವಾಗ 100 ಬಾರಿ 1000 ಬಾರಿ ಯೋಚನೆಯನ್ನು ಮಾಡಿ ಮಾತನಾಡಬೇಕು. ಮುಖದಲ್ಲಿ ನಗು, ಹೃದಯದಲ್ಲಿ ಪ್ರೀತಿ, ಬಾಯಿಯಿಂದ ಸತ್ಯವಚನ, ಕೈಗಳಿಂದ ದಾನ ಧರ್ಮ ಇದ್ದರೆ ಶ್ರೇಷ್ಠ ಜೀವನ ಶೈಲಿ ನಿಮ್ಮದಾಗುತ್ತದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿಮ್ಮ ಭಾಗ್ಯದಲ್ಲಿ ಇರುವುದಿಲ್ಲವೋ ನೀವು ಎಷ್ಟೇ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ನಿಮಗೆ ಸಿಗಲು ಸಾಧ್ಯವೇ ಇಲ್ಲ. ಹಾಗಾಗಿ ಚಿಂತೆಯನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನೇ ಬಂದರೂ ಕೂಡ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವ ಮನೋಧೋರಣೆಯನ್ನು ನೀವು ಬೆಳೆಸಿಕೊಳ್ಳಬೇಕು. ಒಳ್ಳೆಯತನ, ಒಳ್ಳೆಯ ಕೆಲಸ ಎನ್ನುವುದು ಯಾವತ್ತಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಗಾಗಲ್ಪಡುತ್ತವೆ. ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಿರಿ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಎಲ್ಲರನ್ನ ವೀಕ್ಷಿಸುತ್ತಿರುವನು ಮೇಲೆ ಕುಳಿತಿರುವಂತಹ ಆ ಭಗವಂತ ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ತಕ್ಕ ರೀತಿಯ ನ್ಯಾಯವನ್ನ, ಸಮಯ ಸಂದರ್ಭವನ್ನು ನೋಡಿ ಕೊಟ್ಟೇ ಕೊಡುತ್ತಾನೆ. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮ ಜೀವನದಲ್ಲಿ ಇರಲೇಬೇಕು. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ನಾವು ಇರುವಂತಹ ದಿನಮಾನಗಳಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎನ್ನುವ ಅರಿವನ್ನು ಜೀವನದಲ್ಲಿ ಮೂಡಿಸಿಕೊಂಡು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ನಿನ್ನನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುವಂತಹ ಸ್ಥಿತಿಯೂ ಕೂಡ ಬಂದೇ ಬರುತ್ತದೆ. ನೀನು ಯಾವುದೇ ರೀತಿಯ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಸಮಯವನ್ನು ಕಾದು ನೋಡು. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲವನ್ನು ಕೂಡ ನೀನು ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ನಿರಾಸೆಯ ಬದುಕು ಎಂದು ಕೊರಗಬಾರದು. ಎಲ್ಲ ಕಷ್ಟಗಳು ನಮಗೆ ಎಂದು ಭಾವಿಸಲೇಬಾರದು. ಎಲ್ಲರಿಗಿಂತ ನಾವೇ ಉತ್ತಮರು ಎಂದು ಬೀಗಲೇಬಾರದು. ಏಕೆಂದರೆ ಸಮಯ ಸಂದರ್ಭ ಎನ್ನುವುದು ಎಲ್ಲ ರೀತಿಯಲ್ಲೂ ಒಂದೇ ತರಹ ಇರಲು ಸಾಧ್ಯವಿಲ್ಲ ನೋಡಿ.
ಜೀವನದಲ್ಲಿ ಬಿಟ್ಟು ಹೋದವರನ್ನ ಮರೆತು ಯಾವಾಗಲೂ ಸಂತೋಷವಾಗಿ ಇರಲು 6 ಸುಲಭವಾಗಿರುವಂತಹ ವಿಧಾನಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕು. ನಾವು ಇರುವವರೆಗೂ ಯಾರನ್ನೂ ಕೂಡ ದೂಷಿಸಲು ಹೋಗಲೇಬಾರದು. ಪ್ರಕೃತಿಯೊಂದಿಗೆ ಸಂಪರ್ಕವನ್ನು ಸಾಧಿಸಿ ನಿಮ್ಮನ್ನು ನೀವು ಯಾರೊಂದಿಗೂ ಕೂಡ ಹೋಲಿಸಿಕೊಳ್ಳಲೇಬಾರದು. ಹಿಂದಿನ ದಿನಗಳ ಬಗ್ಗೆ ಮತ್ತು ಮುಂದೆ ಬರುವಂತಹ ದಿನಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಲೇಬಾರದು. ನಿಮ್ಮ ತೊಂದರೆಗಳ ಬಗ್ಗೆ ದೂರು ನೀಡಬೇಡಿ. ನಿಮ್ಮ ಅನಗತ್ಯ ಉದ್ದೇಶ ಅಥವಾ ಕರ್ತವ್ಯಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ನೀವು ಒಬ್ಬರೇ ಇದ್ದಾಗ ನಿಮ್ಮ ವಿಚಾರಗಳ ಮೇಲೆ ಹಿಡಿತವಿರಲಿ. ಎಲ್ಲರೊಂದಿಗೆ ಇದ್ದಾಗ ನಿನ್ನ ಮಾತಿನ ಮೇಲೆ ಹಿಡಿತ ಎನ್ನುವುದು ನಿನಗಿರಲಿ. ಪರಿಸ್ಥಿತಿಗಳು ನಿಮ್ಮನ್ನು ಎಷ್ಟು ಹೊಡೆಯುತ್ತವೆಯೋ ಅಷ್ಟೇ ನಿಮ್ಮನ್ನು ಗಟ್ಟಿಗೊಳಿಸುತ್ತವೆ. ಹಾಗಾಗಿ ಈಗ ನಿಮಗೆ ಕೆಟ್ಟ ಸಂದರ್ಭಗಳು ಬಂದಿರಬಹುದು, ಆದರೆ ಅದೇ ಕೆಟ್ಟ ಸಂದರ್ಭವು ಜೀವನ ಪರ್ಯಂತ ಇರುತ್ತದೆ ಎನ್ನುವುದನ್ನು ಹೇಳಲು ಅಸಾಧ್ಯ. ಹಾಗಾಗಿ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯುವುದನ್ನು ನಾವು ಕಲಿಯಬೇಕು. ಆಗ ಮಾತ್ರ ನಾವು ಜೀವನದ ಎಲ್ಲ ಪಾಠವನ್ನು ಕಲಿಯಲು ಸಾಧ್ಯವಾಗುವುದು. ಪ್ರತಿಯೊಂದು ನೋವು ಕೂಡ ಒಂದೊಂದು ಪಾಠವನ್ನು ನಮಗೆ ಕಲಿಸುತ್ತದೆ. ಪ್ರತಿಯೊಂದು ಪಾಠವು ವ್ಯಕ್ತಿಯನ್ನು ಬದಲಿಸುತ್ತದೆ, ವ್ಯಕ್ತಿಯನ್ನು ಗಟ್ಟಿಗೊಳಿಸುತ್ತವೆ. ನೀನು ಸಮುದ್ರ ಅನ್ನುವುದು ಅರಿವಾದರೆ ಅಲೆಗಳೊಂದಿಗೆ ಕಿತ್ತಾಡುವುದು ನಿಂತು ಹೋಗುತ್ತವೆ. ನೀನು ಏನೇ ಮಾಡಿದರೂ ಕೂಡ ತಿಳಿದು ಮಾಡಬೇಕು. ಜ್ಞಾನಪೂರ್ವಕವಾಗಿ ಮಾಡಿರುವಂತಹ ಕರ್ಮಫಲ ಸಫಲ ಇಲ್ಲದಿದ್ದರೆ ಅದು ವ್ಯರ್ಥವೇ ಆಗುವುದು. ನಿದ್ರೆ ಎನ್ನುವುದು ಮನುಷ್ಯನಿಗೆ ಎಷ್ಟು ಅದ್ಭುತವೆಂದರೆ ಅದು ಬಂದರೆ ಎಲ್ಲವನ್ನ ಮರೆಸುತ್ತದೆ, ಬರದೇ ಇದ್ದರೆ ಎಲ್ಲವನ್ನೂ ಕೂಡ ನೆನಪಿಸಿ ಬಿಡುತ್ತದೆ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚನೆಯನ್ನ ಮಾಡುತ್ತಾನೆ. ಅದೇ ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲೂ ಕೂಡ ಎದ್ದಿರುತ್ತಾನೆ. ಎಲ್ಲಿಯ ತನಕ ನಂಬಿಕೆ ಎನ್ನುವಂತಹ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೆ ಸ್ನೇಹ ಸಂಬಂಧಗಳಿಗೆ ಸಾವು ಎನ್ನುವುದು ಇರುವುದೇ ಇಲ್ಲ. ಕೊನೆ ಇರದೇ ಇರುವಂತಹ ಸ್ನೇಹ ನಿಮ್ಮದಾಗಲಿ. ಒಂಟಿಯಾಗಿಯೇ ಬಂದೆ, ಒಂಟಿಯಾಗಿಯೇ ಹೋಗುವೆ, ಮತ್ತೇಕೆ ಬಿಟ್ಟು ಹೋದವರ ನೆನಪಲ್ಲಿ ಮರುಗುವೆ. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ತಂದೆ ತಾಯಿ ಇದ್ದಾಗಲೇ ಜೀವನದಲ್ಲಿ ಬೀಳುವುದನ್ನ ಸೋಲುವುದನ್ನ ಕಲಿಯಿರಿ. ಏಕೆಂದರೆ ಬಿದ್ದಾಗ ನಿಮ್ಮ ತಂದೆ ಹೆಗಲ ಮೇಲೆ ಹೆಗಲು ಕೊಟ್ಟು ನಿಲ್ಲುತ್ತಾನೆ, ಸೋತಾಗ ನಿಮ್ಮ ಜೊತೆ ನಿಲ್ಲುತ್ತಾನೆ. ಆದರೆ ಮಿಕ್ಕವರೆಲ್ಲರೂ ಕೂಡ ನೀನು ಬೀಳುವುದನ್ನೇ ಕಾಯುತ್ತಾ ಇರುತ್ತಾರೆ. ನಿನ್ನ ಸೋಲನ್ನೇ ಶುಭ ಕಾರ್ಯವಾಗಿ ಆಚರಿಸುತ್ತಾ ಇರುತ್ತಾರೆ. ರಾಮ ಎನ್ನುವವನೇ ರಾವಣನಿಗೆ ಇಷ್ಟವಾಗಲಿಲ್ಲ, ಕೃಷ್ಣ ಎನ್ನುವವನೇ ಕಂಸನಿಗೆ ಇಷ್ಟವಾಗುವುದಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥ ಇರುವುದೇ ಇಲ್ಲ. ಇಲ್ಲಿ ಅಸಲಿಗೆ ನೀನು ಯಾರನ್ನೂ ಕೂಡ ಮೆಚ್ಚಿಸಲು ಬಂದಿರುವುದಿಲ್ಲ. ನೀನು ಬಂದಿರುವುದೇ ನಿನ್ನ ಕೆಲಸಗಳನ್ನು ಮಾಡಲು ಸಲುವಾಗಿ. ಉರಿವ ದೀಪ ಮನೆಗೆ ಬೆಳಕನ್ನು ನೀಡಬೇಕೇ ಹೊರತು ಮನೆಯನ್ನು ಸುಡಬಾರದು. ಮಾತು ಎನ್ನುವುದು ಮನವನ್ನ ಗೆಲ್ಲಬೇಕೇ ಹೊರತು ಮನಸ್ಸನ್ನು ನೋಯಿಸಬಾರದು. ಮಾತಿಗೆ ಆ ಶಕ್ತಿ ಇದೆ. ಮಾತನ್ನು ಆಡುವ ಮೊದಲು ಸ್ವಲ್ಪ ಯೋಚನೆಯನ್ನ ಮಾಡಿ. ಮಾತಿನಿಂದ ಒಂದು ಮನೆಯನ್ನ ಗಟ್ಟಿಗೊಳಿಸಬಹುದು. ಅದೇ ಒಂದು ಮಾತಿನಿಂದ ಒಂದು ಮನೆಯನ್ನ ಬಿಡಿ ಬಿಡಿಯಾಗಿಯೂ ಕೂಡ ಮಾಡಬಹುದು. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಯಾವತ್ತಿಗೂ ಕೂಡ ಅನಿವಾರ್ಯವಲ್ಲ ಎಂದು ಅರಿತಿರುವಂತಹ ಮನುಷ್ಯನು ಎಂದಿಗೂ ಕೂಡ ಜೀವನದಲ್ಲಿ ಅಹಂಕಾರವನ್ನ ಪಡುವುದೇ ಇಲ್ಲ. ಜೀವನದಲ್ಲಿ ಯಾರೂ ಕೂಡ ಯಾರನ್ನು ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾರೂ ಕೂಡ ಯಾರನ್ನು ಕೂಡ ಹಾಳು ಮಾಡುವುದಕ್ಕೂ ಆಗುವುದೇ ಇಲ್ಲ. ಅವರವರ ಯೋಚನೆ ಅವರವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣಗಳಾಗಿರುತ್ತವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಅವರು ಬಂದರು, ಇವರು ಬಂದರು, ಅವರಿಂದ ನಾ ಹಾಳಾದೆ, ಇವರಿಂದ ನಾನು ಸೋತು ಹೋದೆ ಎನ್ನುವುದು ಕೇವಲ ಮಾತಿಗಷ್ಟೇ. ನೀನು ಮೊದಲು ಸರಿಯಾದ ನಿರ್ಧಾರವನ್ನು ಮಾಡು. ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಗೆಲ್ಲಬಹುದು ಅಥವಾ ಸೋಲಬಹುದು ಅಷ್ಟೇ. ಒಂದು ವೇಳೆ ನೀನು ಭಾಗವಹಿಸದೇ ಇದ್ದರೆ ನೀವು ಗೆಲ್ಲುವ ಪ್ರಶ್ನೆಯೇ ಬರುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಭಾಗವಹಿಸುವಿಕೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಯಾವತ್ತೂ ಕೂಡ ಪ್ರಯತ್ನವನ್ನ ಮಾಡದೆಯೇ ಸೋಲುವುದಕ್ಕಿಂತ ಪ್ರಯತ್ನಿಸಿ ಸೋಲುವುದು ತುಂಬಾನೇ ಒಳ್ಳೆಯದು. ಅದು ಮುಂದೆ ನಿಮ್ಮ ಗೆಲುವನ್ನು ಅತಿ ಸುಲಭವಾಗಿಸುತ್ತವೆ.
ಹಾಗಾಗಿ ಜೀವನದಲ್ಲಿ ಏಳು ಬೀಳನ್ನು ನೋಡಲೇಬೇಕು. ಅದು ಮುಂದಿನ ಯಶಸ್ಸಿಗೆ ಕಾರಣವಾಗುತ್ತವೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.